ಸರ್ ನಮಸ್ಕಾರ. ಕಾಲಾಪತ್ತರ್ ಸಿನಿಮಾ ಇನ್ನೇನು ರಿಲೀಸ್ಗೆ ಹತ್ತಿರದಲ್ಲಿದೆ. ಸೊ ಸಿನಿಮಾ ಬಗ್ಗೆ ನಮ್ಮ ವೀಕ್ಷಕರಿಗೆ ನಿಮ್ದೊಂದೆರಡು ಮಾತು ಸರ್. ಅಂದರೆ ನಂದು ಇದು ಕೆಂಡ ಸಂಪಿಗೆ ಕಾಲೇಜ್ ಕುಮಾರ ಆದಮೇಲೆ 3ನೇ ಸಿನಿಮಾ ಕಾಲಾಪತ್ತರ್ ಅಂತ. ನನ್ನ ನಿರ್ದೇಶಕನಾಗಬೇಕು ಅಂತ ಕನಸು ಕಂಡಿದ್ದೆ. ಆ ಕನಸು ಈಡೇರುವಂಥ ಸಮಯ. ಖುಷಿ ಮತ್ತು ಭಯ ಎರಡೂ ಇದೆ. ಪ್ರೇಕ್ಷಕ ಪ್ರಭುಗಳು ದಯವಿಟ್ಟು ನಮ್ಮ ಸಿನಿಮಾ ನೋಡಿದ್ರೆ ಹರಿಸಿದ್ರೆ ನಂಗೆ ಭಾಳ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಈ ಅನುಭವ ನನ್ನ ಲೈಫಲ್ಲಿ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ ಸರ್. ಎಲ್ಲ ನನ್ನ ಲೈಫಲ್ಲಿ ನಡೆದಿರೋದೆಲ್ಲ ಅನ್ಎಕ್ಸ್ಪೆಕ್ಟೆಡ್ಡು. ಅದಕ್ಕೆ ಯಾವುದಕ್ಕೂ ಪ್ರಿಪೇರ್ ಆಗಿರಲ್ಲ. ಬದುಕು ಹೆಂಗೆ ಕರ್ಕೊಂಡು ಹೋಗುತ್ತೆ ಅದ್ರ ಜೊತೆ ನಡ್ಕೊಂಡು ಹೋಗ್ತಾಯಿದ್ದೀನಿ. ಈಗ ನೆಕ್ಸ್ಟ್ ಏನಾಗುತ್ತೆ ಅಂತಲೂ ಗೊತ್ತಿಲ್ಲ. ಹಿಂದೆ ಏನಾಯಿತು ಅನ್ನೋದನ್ನು ಅನುಭವಿಸ್ಕೊಂಡು ಬಂದಿದ್ದೀನಿ ಹೊರತು ಯಾವುದೂ ಪ್ಲ್ಯಾನ್ ಮಾಡಿಲ್ಲ. ಬಟ್ ಡೈರೆಕ್ಟ್ರ್ ಆಗಬೇಕು ಅನ್ನೋ ಒಂದು ಆಸೆ ಮತ್ತು ಏಮ್ ಇತ್ತು. ಅದನ್ನು ಈ ಸಿನಿಮಾ ಮುಖಾಂತರ ರೀಚ್ ಔಟ್ ಮಾಡಿದ್ದೀನಿ ಅಷ್ಟೇ. ಸರ್, ಕಾಲಾಪತ್ತರ್ ನಂತರ ಒಂದು 4 ಸಿನಿಮಾ ಡೈರೆಕ್ಷನ್ಗೆ ಆಫರ್ ಬರುತ್ತೆ, ಒಂದು 4 ಸಿನಿಮಾ ಹೀರೋಗೆ ಆಫರ್ ಬರುತ್ತೆ. ಅಂದರೆ ಯಾವುದನ್ನು ತೊಗೊತೀರಾ ನೀವು? 2 ಸಿನಿಮಾ ಡೈರೆಕ್ಷನ್ ಮಾಡ್ತೀನಿ, 4 ಸಿನಿಮಾ ಆ್ಯಕ್ಟ್ ಮಾಡ್ತೀನಿ. ಸೊ ಥಿಯೇಟ್ರಿಗೆ ಬರ್ತಾ ಇಲ್ಲ ಅನ್ನೋ ಒಂದು ಕಂಪ್ಲೇಂಟ್ ಇದೆ, ಅದ್ರ ಬಗ್ಗೆ? ಸರ್, ಅದು ಇವಾಗಿಂದ ಅಂತಲ್ಲ ಸರ್, ಎಲ್ಲ ಟೈಮಲ್ಲೂ ಈಗ ಮಳೆ ಚಳಿ ಬಿಸಿಲು ಬರುತ್ತಲ್ಲ ಸರ್, ಹಂಗೆ ಎಲ್ಲ ಟೈಮಲ್ಲೂ ಎಲ್ಲ ಇಂಡಸ್ಟ್ರಿಯಲ್ಲೂ ಈ ಥರ ಏಳು ಬೀಳಿದ್ದೇ ಇರುತ್ತೆ. ಆ ಫ್ರೇಜ್ ಇತ್ತು. ಅದು ಈಗ ನಮ್ಮ ಭೀಮಾ ಮತ್ತು ಕೃಷ್ಣ ಪ್ರಣಯ ಸಖಿ ಎಲ್ಲ ಬಂದು ಆ ಫ್ರೇಜ್ನ ಚೇಂಜ್ ಮಾಡಿದೆ. ವಾಪಸ್ ಅಗೇನ್ ಸ್ಯಾಂಡಲ್ವುಡ್ ಶೈನ್ ಆಗ್ತಾಯಿದೆ. ಸೊ ಫೈನಲಿ ಕಾಲಾಪತ್ತರ್ ಬಗ್ಗೆ ಇರೋಂಥ ಎಕ್ಸ್ಪೆಕ್ಟೇಷನ್ ಏನು? ಸರ್, ನನ್ನ ಕಡೆಯಿಂದ ಏನೇ ಎಕ್ಸ್ಪೆಕ್ಟೇಷನ್ ಇಲ್ಲ ಸರ್. ನಾನು ಮಾಡಿರೋ ಕತೆ ಎಲ್ಲರಿಗೂ ತಲುಪಬೇಕು ಅನ್ನೋದೊಂದು ಆಸೆ ಇದೆ. ಹಾಗೆ ಸಿನಿಮಾ ನೋಡೋಕ್ಕೆ ಬಂದವರು ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ, ಹೆಂಗೆ ನನ್ನ ಕೆಂಡ ಸಂಪಿಗೆ ಕಾಲೇಜ್ ಕುಮಾರಕ್ಕೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಆರಾಮಾಗಿ ಬಂದು ಆ ಕತೆಗೋಸ್ಕರ ಸಿನಿಮಾ ನೋಡಿದ್ರಲ್ಲ, ಹಂಗೆ ಈ ಸಿನಿಮಾನು ಕತೆಗೋಸ್ಕರ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಪಬ್ಲಿಕ್ ಒನ್ ಮೀಡಿಯಾ ವೀಕ್ಷಕರಿಗೆ ನಾನು ನಿಮ್ಮ ಕೆಂಡ ಸಂಪಿಗೆಯ ವಿಕ್ಕಿ ವರುಣ್ ಹೇಳ್ತಾ ಇದ್ದೀನಿ. ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಚಾನಲ್ ಒಳ್ಳೊಳ್ಳೆ ಕಂಟೆಂಟ್ ಬರ್ತಾಯಿದೆ, ಅದನ್ನು ದಯವಿಟ್ಟು ನೋಡಿ ಈ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್.